ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಕಾಂಗ್ರೆಸ್ ಪಕ್ಷ ಆಯೋಜಿಸಿರುವ ಸಾಧನಾ ಸಮಾವೇಶವನ್ನು ಪ್ರಶ್ನಿಸಿ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಅವರು ಬೆಳಗಾವಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಜನತೆಗೆ ನೀಡಿದ್ದ ಭರವಸೆಗಳನ್ನು ಸಮರ್ಪಕವಾಗಿ ಈಡೇರಿಸಲು ವಿಫಲವಾಗಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಬಗ್ಗೆ ಸಮಾವೇಶ ನಡೆಸುವುದಕ್ಕಿಂತ ಮೊದಲು ಜನರ ಸಮಸ್ಯೆಗಳಿಗೆ ಉತ್ತರ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ರಾಜ್ಯದಲ್ಲಿ ಬೆಲೆ ಏರಿಕೆ, ರೈತರ ಸಮಸ್ಯೆಗಳು, ನಿರುದ್ಯೋಗ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ವಿಳಂಬದಂತಹ ವಿಚಾರಗಳಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಟೀಕಿಸಿದ ಅವರು, ಜನರ ಗಮನ ಬೇರೆಡೆ ಸೆಳೆಯುವ ಉದ್ದೇಶದಿಂದಲೇ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಇನ್ನು ಸರ್ಕಾರದ ಆಡಳಿತ ವೈಖರಿಯನ್ನು ಪ್ರಶ್ನಿಸಿದ ಎನ್ ರವಿಕುಮಾರ್, ಬಿಜೆಪಿ ಪಕ್ಷ ಜನರ ಪರ ಹೋರಾಟ ಮುಂದುವರಿಸಲಿದ್ದು, ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಇವತ್ತು ತುಮಕೂರಿನಲ್ಲಿ ಒಂದು ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳು ಎಲ್ಲ ಸೇರ್ಕೊಂಡು ನಾನು ಕೇಳೋದಕ್ಕೆ ಬಯಸ್ತೇನೆ, ಆ ಒಂದು ಸಾಧನಾ ಸಮಾವೇಶವನ್ನ ಯಾವ ಘನ ಕಾರ್ಯವನ್ನ ಮಾಡಿದ್ದೀರಿ ಅಂತ ಪಡ್ತಾ ಇದ್ದೀರಾ? ಏನಂತ ಘನ ಕಾರ್ಯ ಮಾಡಿದ್ದೀರಿ? ಸರ್ಕಾರ ಬಂದು 3 ವರ್ಷ ಆಯಿತು. ಉದಾಹರಣೆಗೆ ನಾನು ಹೇಳ್ತೇನೆ, ನಿನ್ನೆ ಮೊನ್ನೆ ಈ ಅಕಾಲಿಕ ಮಳೆ ಬರ್ತಾ ಇದೆ, ಬೇಸಿಗೆ, ಗುಡುಗು, ಸಿಡಿಲು, ಆರ್ಭಟ, ಗಾಳಿ, ಮಳೆ ಎಲ್ಲ ಬರ್ತಾ ಇದೆ. ಬೆಳೆ, ತೋಟಗಳು ಎಷ್ಟು ಹಾನಿಯಾಗಿದ್ದಾವೆ. ಇದನ್ನ ನೋಡ್ಕೊಂಬರಕ್ಕೆ ಈ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರಲ್ಲ, ಅವರೆಲ್ಲ ಇದ್ದಾರ? ಎಲ್ಲಿದ್ದಾರೆ? ಯಾವ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ಜಿಲ್ಲೆನಲ್ಲಿದ್ದಾರೆ? ಕೇರಳದಲ್ಲಿದ್ದಾರ, ಡೆಲ್ಲಿಯಲ್ಲಿದ್ದಾರ, ಬೆಂಗಳೂರಿನಲ್ಲಿದ್ದಾರ? ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಹುಡುಕಿ ಕೊಡಿ ಅಂತ ಒಂದು ಜಾಹೀರಾತು ಕೊಡಬೇಕಾಗಿತ್ತು. ಇಷ್ಟು ಹಾನಿ ಆಗ್ತಾ ಇದೆ, ರೈತರು ಇಷ್ಟೊಂದು ಕಷ್ಟದಲ್ಲಿದ್ದಾರೆ, ನೀರಿಲ್ಲ, ಬೋರ್ವೆಲ್ಗಳು ಎಲ್ಲ ಬತ್ತಿ ಹೋಗಿದ್ದಾವೆ, ತೋಟಗಳು ಒಣಗೋಗ್ತಾ ಇದ್ದಾವೆ, ಹಳ್ಳಿಗಳಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಟ್ಯಾಂಕ್ಗಳಲ್ಲಿ ನೀರನ್ನ ಸಪ್ಲೈ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಇದನ್ಯಾವುದನ್ನು ಕೇಳೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರವಾಸನೆ ಮಾಡ್ತಾ ಇಲ್ಲ. ಎಲ್ಲಿದ್ದಾರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು? ಹಾಗಾಗಿ ಈ ಒಂದು ಸಾಧನಾ ಸಮಾವೇಶ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲೆಲ್ಲಿದ್ದಾರೆ ಸ್ವಲ್ಪ ಹುಡುಕ್ ಕೊಡಿ, ಯಾವ ಜಿಲ್ಲಾ ಸಚಿವರು ಎಲ್ಲಿದ್ದಾರೆ ಅನ್ನೋದನ್ನ ನಾನು ಕೇಳೋದಕ್ಕೆ ಬಯಸ್ತೇನೆ. ಇನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿಯ ಶಾಸಕರು ಎಲ್ಲೂ ಕೂಡ ಪ್ರವಾಸ ಮಾಡ್ತಾ ಇಲ್ಲ. ಯಾಕೆ? ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಶಾಸಕರಿಗೆ ಹಣ ಕೊಡದೇ ಇರೋದ್ರಿಂದ ರೋಡ್ಗಳೆಲ್ಲವೂ ಕೂಡ ಗುಂಡಿ ಬಿದ್ದಿದ್ದಾವೆ. ಅಭಿವೃದ್ಧಿ ಕಾರ್ಯ ಸ್ಥಗಿತಗೊಂಡಿದೆ, ಶೂನ್ಯಾವಸ್ಥೆನಲ್ಲಿದೆ ಅಭಿವೃದ್ಧಿ ಕಾರ್ಯ. ಮೂಲಭೂತ ಸೌಲಭ್ಯಗಳು ಇಲ್ಲವೇ ಇಲ್ಲ. ಏನಂಗಂದ್ರೆ ಅಂತ ಕೇಳ್ತಾರೆ. ಮೂಲಭೂತ ಸೌಲಭ್ಯಗಳು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್. ಉದಾಹರಣೆಗೆ ಸುಮಾರು ನಾನು ಕೇಳಿದಂಗೆ ಒಂದು 5,000 ಶಾಲಾ ಕಟ್ಟಡಗಳು ಬೀಳುವ ವ್ಯವಸ್ಥೆನಲ್ಲಿ ಇದಾವೆ. ಒಂದು 5,000 ಶಾಲೆಗಳು ಬೀಳ್ತವೆ. ಇನ್ನೇನು ಬೇಸಿಗೆ ರಜೆ ಇತ್ತು, ಆ ಕಟ್ಟಡಗಳ
ದರ ಹೆಚ್ಚಿಗೆ ಮಾಡೋದು ಸರಣಿ ದರವನ್ನು ಹೆಚ್ಚು ಮಾಡಿ, ಕೇಂದ್ರ ಸರ್ಕಾರ ಹೆಚ್ಚು ಮಾಡಿ. ಯಾವ ಪುರುಷಾರ್ಥ? ಈ ಸರ್ಕಾರ ಟೋಟಲಿ ಏನು ಅಭಿವೃದ್ಧಿನೇ ಮಾಡಿಲ್ಲ. ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಹಾಗಾಗಿ ಸಾಧನಾ ಸಮಾವೇಶವನ್ನ ನಿಲ್ಲಿಸಿ ಮೊದಲು ಜನರ ಗೋಳನ್ನ ಕೇಳಿ. ನಿಮ್ಮ ಉಸ್ತುವಾರಿ ಸಚಿವರಿಗೆ ಪ್ರವಾಸ ಮಾಡಕ್ಕೆ ಹೇಳಿ. ರಸ್ತೆ ಗುಂಡಿಗಳನ್ನ ಮುಚ್ಚಿ, ನಿಮ್ಮ CM ಕುರ್ಚಿ ಯಾರು ಬೇಗ ಆಗ್ಬೇಕು ಬದಲಾಯಿಸಿದ್ರೆ ಬದಲಾಯಿಸಿ, ಇಲ್ಲ ಮುಂದುವರಿಸ್ಬೇಕಂದ್ರೆ ಮುಂದುವರಿಸಿ. ನಮಗೆ ಅದೇನು ಗೋಜ್ ಬೇಕಾಗಿಲ್ಲ. ಕರ್ನಾಟಕದ ಜನರ ಗೋಳನ್ನ ಕೇಳಿ. ಇದೆಲ್ಲ ನಾನು ಕೇಳ್ತಾ ಇದ್ದೀನಿ. ಈಗ ಅದನ್ನೇ ಕೇಳ್ತಾ ಇದ್ದೀವಿ ನಾವು, ಸದನಗಳಲ್ಲಿ ಕೇಳ್ತಾ ಇದ್ದೀವಿ. ಅವರು ಉತ್ತರ ಕೊಡ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಹೇಳ್ತಾ ಇದ್ದೀವಿ, ಓವರ್ ಆಲ್ ಒಂದು ಶ್ವೇತ ಪತ್ರವನ್ನು ಹೊರಡಿಸಿ. ಏನ್ ಮಾಡಿದಿರಪ್ಪ? ಒಂದು ಶ್ವೇತ ಪತ್ರವನ್ನು ಹೊರಡಿಸಿ. ಸರಿ, ಈಗ ಅವರು ಸಣ್ಣ ಸಮಾವೇಶ ಅಂತೇಳಿ ಹಕ್ಕುಪತ್ರ ಕೊಡ್ತಿದ್ದಾರೆ. ಅದಕ್ಕೆ ವಿರೋಧ ಮಾಡ್ತಿದ್ರಿ ನೀವು ಅಂತ? ಯಾಕಂದ್ರೆ ನೀವು ವಿರೋಧ ಪಕ್ಷ ಆಗಿ ನೀವು ಮಾಡ್ಬೋದಾಗಿತ್ತಲ್ಲ. ನೀವು ಎಷ್ಟೊಂದು ಬೆಳೆ ಹಾನಿ ಆಗಿದೆ ಅಂದ್ರಿ, ನೀವು ಮಾಡ್ಬೋದಾಗಿತ್ತಲ್ಲ. ನಾವು ಹೋಗ್ತೀವಿ ಅಲ್ಲ, ಹೋಗೋದ್ ಬೇರೆ. ಅದು ಸರ್ಕಾರ ಕೊಟ್ಟಿದ್ರೆ ಅದು ಪರಿಗಣನೆ ಮಾಡ್ತಿದ್ರಲ್ಲ. ಸರ್ಕಾರ ಮೇಲೆ ಆರೋಪ ಎಷ್ಟದೆ? ನಾವಿದ್ದಾಗ ನಾವ್ ಏನೇನ್ ಸಾಧನೆ ಮಾಡಿದ್ವಿ, ಇವ್ರು ಏನ್ ಸಾಧನೆ ಮಾಡಿದ್ದಾರೆ? ಯಾವ ಗುಂಡಿ ಮುಚ್ಚಿದ್ದಾರೆ? ಬೆಳಗಾವಿಗೆ ಏನ್ ಕೊಟ್ಟಿದ್ದಾರೆ? ಗುಲ್ಬರ್ಗಕ್ಕೆ ಏನ್ ಕೊಟ್ಟಿದ್ದಾರೆ? ರೈತರಿಗೆ ಏನ್ ಕೊಟ್ಟಿದ್ದಾರೆ ಹೇಳಿ. ಸಾಧನಾ ಸಮಾವೇಶ ಆಮೇಲೆ ಮಾಡಿ. ರೈತರಿಗೆ ಕೊಡೋದನ್ನ ರದ್ದು ಮಾಡಿದ್ರಿ. ನಮ್ಮ ಸರ್ಕಾರ, ಯಡಿಯೂರಪ್ಪ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಇದ್ದಾಗ ರೈತರಿಗೆ 4,000 ರೂಪಾಯಿ ಕೊಡ್ತಾ ಇತ್ತು, ಕೇಂದ್ರ 6,000 ರೂಪಾಯಿ ಕೊಡ್ತಿತ್ತು. ಅದನ್ನ ರದ್ದು ಮಾಡಿದ್ರಿ. ಟೆಕ್ಸ್ಟ್ ಬುಕ್ ಸರಿಯಾಗಿ ಕೊಡ್ತಾ ಇಲ್ಲ ಶಾಲಾ ಮಕ್ಕಳಿಗೆ, ಸಾಕ್ಸ್ ಶೂಸ್ ಕೊಡ್ತಾ ಇಲ್ಲ. ಆಮೇಲೆ ಬೇಸಿಗೆ ಮಳೆ ಶುರುವಾಗತ್ತೆ. ಈಗ ಜೂನ್ ತಿಂಗಳಿಂದ ರಾಜ್ಯಾದ್ಯಂತ ಲಕ್ಷಾಂತರ ಗುಂಡಿಗಳು ಬಿದ್ದಿದ್ದಾವೆ ರಸ್ತೆಗಳಲ್ಲಿ. ಸಾವಿರಾರು ರಸ್ತೆಗಳಲ್ಲಿ ಲಕ್ಷಾಂತರ ಗುಂಡಿಗಳು ಬಿದ್ದಿದ್ದಾವೆ. ಬೆಂಗಳೂರಿನ ಕಥೆಯಂತೂ ಹೇಳತ್ತಿರೋದು. ಬೆಂಗಳೂರಿನ ಕಥೆಯಂತೂ ಹೇಳತ್ತಿರೋದು. ಎಲ್ಲ ಕೈಗಾರಿಕೆಗಳು, ಪ್ರಮುಖ ಕೈಗಾರಿಕೆಗಳು ನಮಗೆ ಬೆಂಗಳೂರು ಬೇಡ ಅಂತ ಹೊರಗೊರಟಿದಾವೆ. ಯಾಕೆ? ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇಲ್ಲ, ರಸ್ತೆ ಸರಿಯಾಗಿ ಕೊಡ್ತಾ ಇಲ್ಲ, ನೀರು ಸರಿಯಾಗಿ ಕೊಡ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಸರಿಯಾಗಿ ಕೊಡ್ತಾ ಇಲ್ಲ ಅಂಥೇಳಿ ಕೈಗಾರಿಕೆಗಳು ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇದ್ದಾವೆ. ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ, ಗುಜರಾತ್ಗೆ ಹೋಗ್ತಾ ಇದೆ, ಮುಂಬೈಗೆ ಹೋಗ್ತಾ ಇದೆ. ಎಲ್ಲಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು? ಬರೀ ಕುರ್ಚಿ ಗುದ್ದಾಟದಲ್ಲಿದ್ದಾರೆ. ಮುಖ್ಯಮಂತ್ರಿಯ ಕುರ್ಚಿ ಗುದ್ದಾಟ. ಇನ್ಫ್ರಾಸ್ಟ್ರಕ್ಚರ್ ಅಲ್ಲ, ಬೆಂಗಳೂರಿನಲ್ಲಿ ಕೈಗಾರಿಕೆಗಳು ಬಿಟ್ಟು ಹೊರಟಿದಾವೆ. ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.